ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲ ಆರೋಗ್ಯವಾಗಿರಲು ಹಣ್ಣು ತರಕಾರಿಗಳನ್ನು ತಿನ್ನುವುದನ್ನು ಬಿಟ್ಟು ಬಾಟಲಿಗಳಲ್ಲಿ ದೊರೆಯುವ ಜ್ಯೂಸ್ಗಳ ಮೊರೆ ಹೋಗುತ್ತಿದ್ದೇವೆ. ಇದರಿಂದ ಆರೋಗ್ಯ ಮತ್ತಷ್ಟು ಹದಗೆಡುತ್ತದೆ. ನಾವೆಲ್ಲರೂ ಮಾಡುತ್ತಿರುವ ದೊಡ್ಡ ತಪ್ಪೆಂದರೆ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನವನ್ನು ಕೊಡುವ ಅಮೃತಕ್ಕೂ ಹೆಚ್ಚಾಗಿರುವ ನೀರನ್ನು ಸಿಂಕ್ಗೆ ಚೆಲ್ಲುವುದು. ಹೌದು, ಅದು ಯಾವ ನೀರು ಗೊತ್ತಾ? ಅದೇ ತೆಂಗಿನಕಾಯಿ ನೀರು. 80% ಜನರು ತೆಂಗಿನಕಾಯಿ ಒಡೆಯುವಾಗ ನೀರನ್ನು ಚೆಲ್ಲಿಬಿಡುತ್ತಾರೆ. ಆದರೆ ಈ ತಪ್ಪನ್ನು ಮಾಡಬೇಡಿ. ತೆಂಗಿನಕಾಯಿಯ ಒಳಗೆ ಇರುವ ನೀರು ಸಾಧಾರಣ ಎಂದು ಭಾವಿಸದಿರಿ. ಇದರಲ್ಲಿ ಬಹಳಷ್ಟು ಸತ್ವಗಳು ಅಡಗಿವೆ. ಆದರೆ ನಾವೆಲ್ಲ ಕಾಲು ಬುಡದಲ್ಲಿರುವ ನೈಸರ್ಗಿಕ ಸತ್ವಗಳನ್ನು ಬಿಸಾಡಿ ಕೃತಕ ವಿಟಮಿನ್ ಮಿನರಲ್ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತೇವೆ. ಎಂತಹ ಬುದ್ಧಿವಂತರು ಅಲ್ವಾ ನಾವೆಲ್ಲ. ಆದರೆ ಇನ್ನು ಮುಂದೆ ತೆಂಗಿನಕಾಯಿಯನ್ನು ಒಡೆಯುವಾಗ ಅದರ ನೀರನ್ನು ಒಂದು ಬೊಟ್ಟನ್ನು ವ್ಯಯ ಮಾಡದೆ ಕುಡಿಯಿರಿ. ಯಾಕೆಂದರೆ ಇದರಿಂದ ದೇಹದ ಆರೋಗ್ಯಕ್ಕೆ ಬೇಕಾಗುವ ಬಹುತೇಕ ಪೋಷಕಾಂಶಗಳು ದೊರೆಯುತ್ತದೆ. ಯಾವುದೇ ರಾಸಾಯನಿಕ ಮಿಶ್ರಣವಿಲ್ಲದ ಶುದ್ಧ ದೇವರ ಕೊಡುಗೆಯಾಗಿರುವ ಕಲ್ಪವೃಕ್ಷದ ನೀರು. ಇದು ದೇಹದಿಂದ ರೋಗಾಣುಗಳನ್ನುಂಟು ಮಾಡುವ ಸೂಕ್ಷ್ಮಾಣುಗಳನ್ನು ಹೊರಹಾಕುವ ಶಕ್ತಿಯನ್ನು ಹೊಂದಿದೆ. ಬರೀ ಇಷ್ಟೇ ಅಲ್ಲ, ತೆಂಗಿನಕಾಯಿ ನೀರಿನಿಂದ ದೊರೆಯುವ ಲಾಭ ನೀವು ಊಹಿಸಲು ಸಾಧ್ಯವಿಲ್ಲ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನಲ್ಲಿ ತೆಂಗಿನಕಾಯಿ ನೀರಿನಿಂದ ದೊರೆಯುವ ಲಾಭಗಳ ಬಗ್ಗೆ ತಿಳಿಯೋಣ. ದೇಹವನ್ನು ಹೈಡ್ರೇಟ್ ಮಾಡುತ್ತದೆ. ಬಿಸಿಲಿನ ಬೇಗೆಗೆ ನಮ್ಮಲ್ಲಿ ನಿರ್ಜಲೀಕರಣ ಉಂಟಾಗುವುದು ಸಾಮಾನ್ಯ. ಈ ಸಮಯದಲ್ಲಿ ದೇಹಕ್ಕೆ ತಂಪನ್ನು ಒದಗಿಸುವ ಸಕ್ಕರೆ ಮತ್ತು ಎಲೆಕ್ಟ್ರೋಲೈಟ್ ಸಮಾನವಾಗಿ ಬೆರೆತಿರುವ ಒಂದು ಪೇಯದ ಅವಶ್ಯಕತೆ ಇರುತ್ತದೆ. ಈ ಸಮಯದಲ್ಲಿ ನಿಮಗೆ ತೆಂಗಿನಕಾಯಿ ನೀರಿಗಿಂತ ಇನ್ನೊಂದು ಪಾನೀಯ ದೊರೆಯಲಿಕ್ಕಿಲ್ಲ. ಕ್ಷಣ ಮಾತ್ರದಲ್ಲಿ ಇದು ಡಿಹೈಡ್ರೇಟ್ ಸಮಸ್ಯೆಯನ್ನು ಬೇಗನೆ ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆಗೆ ಸಹಾಯಕಾರಿ. ಆರೋಗ್ಯಕರ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ನಿಮಗೆ ಆರೋಗ್ಯಕರ ದೇಹವನ್ನು ಒದಗಿಸುತ್ತದೆ. ತೆಂಗಿನಕಾಯಿ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಎಂಜೈಮ್ಗಳು ಇದ್ದು ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ದೂರ ಮಾಡುತ್ತದೆ. ತೂಕ ಇಳಿಕೆಗೆ ಸಹಾಯಕಾರಿ. ಕೊಬ್ಬಿಲ್ಲದ ನೈಸರ್ಗಿಕವಾಗಿರುವ ತೆಂಗಿನಕಾಯಿ ನೀರು ತೂಕ ಇಳಿಸುವಲ್ಲಿ ಗಮನಾರ್ಹ ಪರಿಹಾರವನ್ನು ಉಂಟು ಮಾಡುತ್ತದೆ. ಒಮ್ಮೆ ತೆಂಗಿನಕಾಯಿ ನೀರು ಕುಡಿದರೆ ಸ್ವಲ್ಪ ಹೊತ್ತಿನವರೆಗೆ ನಮಗೆ ಬೇಕಾಗುವ ಆಹಾರದ ಅವಶ್ಯಕತೆ ಇರುವುದಿಲ್ಲ. ಮುಪ್ಪಿನ ಸಮಸ್ಯೆಗೆ ಉತ್ತಮ. ಮುಪ್ಪಿನೊಂದಿಗೆ ಹೋರಾಡುವ ಅತ್ಯದ್ಭುತ ಗುಣ ತೆಂಗಿನ ನೀರಿಗಿದೆ. ಇದು ಚರ್ಮದ pH ಹಂತವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ತೆಂಗಿನ ನೀರು ಕೋಶಗಳ ಬೆಳವಣಿಗೆಯನ್ನು ಹೆಚ್ಚಿಸಿ ಅದನ್ನು ನಿಯಂತ್ರಣ ಮಾಡುತ್ತದೆ. ತ್ವಚೆಯನ್ನು ಆರೋಗ್ಯವಂತ ಮತ್ತು ಬಲಯುತಗೊಳಿಸುತ್ತದೆ. ಇದರಿಂದ ನೆರಿಗೆಗಳು ಕಡಿಮೆಯಾಗುತ್ತದೆ. ಆರೋಗ್ಯಕರ ಹೃದಯಕ್ಕೆ ಉತ್ತಮ. ಉತ್ತಮ ಕೊಲೆಸ್ಟ್ರಾಲ್, HDL ಮತ್ತು ಉತ್ತಮ ರಕ್ತ ಪರಿಚಲನೆಯನ್ನು ನಿರ್ವಹಿಸುವ ತೆಂಗಿನಕಾಯಿ ನೀರು ಹೃದಯ ಸಂಬಂಧಿ ರೋಗಗಳನ್ನು ನಿವಾರಿಸಿ ಹೃದಯಕ್ಕೆ ಸ್ವಾಸ್ಥ್ಯವನ್ನುಂಟು ಮಾಡುತ್ತದೆ. ಕಿಡ್ನಿಗಳಿಗೆ ಉತ್ತಮ. ತೆಂಗಿನಕಾಯಿ ನೀರು ಕಿಡ್ನಿಗಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗೂ ಇದು ಕಿಡ್ನಿ ಸ್ಟೋನ್ ಆಗದಂತೆ ತಡೆಯುತ್ತದೆ. ದೇಹವನ್ನು ತಂಪಾಗಿಡಿಸುತ್ತದೆ. ಕೆಲವರಿಗೆ ಅಧಿಕ ದೇಹದ ಉಷ್ಣಾಂಶದ ತೊಂದರೆ ಇರುತ್ತದೆ. ಅಂಥವರು ದೇಹವನ್ನು ತಂಪಾಗಿಸಲು ಈ ತೆಂಗಿನ ನೀರನ್ನು ಕುಡಿಯುವುದು ಉತ್ತಮ. ಇದು ಇನ್ನು ಬಾಯಿ ಹುಣ್ಣಿನ ಸಮಸ್ಯೆಗೂ ಬಹಳ ಒಳ್ಳೆಯದು. ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ತೆಂಗಿನಕಾಯಿ ನೀರಿನಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಇದೆ. ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾದರೆ ಹಲವಾರು ಕಾಯಿಲೆಗಳಿಂದ ದೂರ ಉಳಿದಂತೆ. ಅಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಶಕ್ತಿ ಬೇಡವೆಂದು ಚೆಲ್ಲುವ ತೆಂಗಿನಕಾಯಿ ನೀರಿನ ನೋಡಿದ್ರಲ್ಲ, ಸಾಕಷ್ಟು ಲಾಭಗಳು ನಾವೆಲ್ಲ ಬೇಡ ಎಂದು ಎಸೆಯುವ ತೆಂಗಿನಕಾಯಿ ನೀರಿನಿಂದ ದೊರೆಯುತ್ತದೆ. ಇದನ್ನು ಕುಡಿಯಲು ವಯಸ್ಸಿನ ಮಿತಿ ಇಲ್ಲ. ಆದ್ದರಿಂದ ತಪ್ಪದೆ ತೆಂಗಿನಕಾಯಿ ನೀರನ್ನು ಕುಡಿಯಿರಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.